ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಹಿಂದಿನ ವಿಡಿಯೋದಲ್ಲಿ ನಾವು ಹಿಂದಿ ಸ್ವರಾಕ್ಷರಗಳನ್ನು ಕಲಿತುಕೊಂಡ್ವಿ. ಇಂದಿನ ವಿಡಿಯೋದಲ್ಲಿ ಹಿಂದಿಯ ವ್ಯಂಜನಾಕ್ಷರಗಳನ್ನು ಕಲಿತುಕೊಳ್ಳೋಣ. ನಾನು ಹೇಳಿದ್ದೆ ಹಿಂದಿ ಭಾಷೆಯನ್ನು ಕಲಿಯಲು ಬಹಳ ಸುಲಭ. ನಾವು ಸುಲಭವಾಗಿ ಹಿಂದಿ ಭಾಷೆಯನ್ನು ಬರೆಯಲು ಕಲಿತುಕೊಳ್ಳಬಹುದು, ಓದಲು ಕಲಿತುಕೊಳ್ಳಬಹುದು. ಬನ್ನಿ ಇಂದು ನಾವೀಗ ಹಿಂದಿ ವ್ಯಂಜನಗಳನ್ನು ಕಲಿತುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನಾನು ವ್ಯಂಜನಾಕ್ಷರಗಳನ್ನು ಒಂದ್ಸರಿ ಹೇಳ್ತೀನಿ, ನೀವು ನನ್ನ ಜೊತೆಯಲ್ಲಿ ರಿಪೀಟ್ ಮಾಡ್ಬೋದು. ಕ ಖ, ಗ ಘ, ನ್ಯ, ಚ ಛ, ಜ ಝ, ನ್ಯ, ಟ ಠ, ಡ ಢ, ನ, ತ ಥ, ದ ಧ, ನ, ಪ ಫ, ಬ ಭ, ಮ, ಯ ರ ಲ ವ ಶ ಶ ಸ ಹ ಕ್ಷ ತ್ರ ಜ್ಞ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಕ ಖ, ಗ ಘ, ನ್ಯ, ಚ ಛ, ಜ ಝ, ನ್ಯ, ಟ ಠ, ಡ ಢ, ನ, ತ ಥ, ದ ಧ, ನ, ಪ ಫ, ಬ ಭ, ಮ, ಯ ರ ಲ ವ ಶ ಶ ಸ ಹ ಕ್ಷ ತ್ರ ಜ್ಞ. ನೋಡ್ದಾ ಎಷ್ಟು ಸುಲಭವಾಗಿ ಅಭ್ಯಾಸ ಮಾಡ್ಕೋಬೋದು ನೀವು. ಇನ್ನೂ ಚೆನ್ನಾಗಿ ಕಲಿಬೇಕು ಅಂತಂದರೆ, ಇನ್ನೂ ಸುಲಭವಾಗಿ ಕಲ್ತ್ಕೋಬೇಕು ಅಂದರೆ ಅದಕ್ಕೊಂದು ಉಪಾಯ ಇದೆ. ನೀವೇನು ಮಾಡಬೇಕು, ಹೇಗೂ ನೀವು 6ನೇ ತರಗತಿ, ನಿಮಗೆ ಕನ್ನಡ ಅಕ್ಷರಗಳು ಚೆನ್ನಾಗಿ ಬರುತ್ತೆ. ಆದರೆ ನೀವೀಗ ಏನು ಮಾಡಬೇಕು ಅಂದರೆ, ಹಿಂದಿ ವ್ಯಂಜನಾಕ್ಷರದ ಮೇಲೆ ಕನ್ನಡ ವ್ಯಂಜನಾಕ್ಷರವನ್ನು ಬರ್ಕೋಬೇಕು. ಹೀಗೆ ಬರೆದು ನೀವು ಅಭ್ಯಾಸ ಮಾಡಿದ್ರೆ ನೀವು ಬೇಗ ಹಿಂದಿ ವ್ಯಂಜನಾಕ್ಷರಗಳನ್ನು ಕಲ್ತ್ಕೋಬೋದು. ಈಗ ನೋಡಿ ನಾನು ಬರಿತೀನಿ. ಕ ಕನ್ನಡದಲ್ಲಿ ಬರೆಯೋಣ. ಕ ಹೀಗೆ. ಕ ಖ ಖ, ಗ ಗ ಘ, ಘ, ನ್ಯ, ಗ ಚ ಹೀಗೆ ಹೀಗೆ, ಚ ಛ, ಜ ಝ, ಚ ಛ ಜ ಝ, ನ್ಯ, ಹೀಗೆ. ಟ ಟ ಠ, ಡ ಢ, ನ, ತ ಥ, ದ ಧ, ನ, ಪ ಫ, ಬ ಭ, ಮ, ಯ ರ ಲ ವ ಶ ಶ ಸ ಹ. ನೋಡಿದ್ರೆ ಹೀಗೆ ನೀವು ಬರ್ಕೊಂಡು ಅಭ್ಯಾಸ ಮಾಡಿದ್ರೆ ಬೇಗ ನೀವು ಹಿಂದಿ ವ್ಯಂಜನಾಕ್ಷರಗಳನ್ನ ಕಲ್ತ್ಕೋಬೋದು. ಧನ್ಯವಾದ.